ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೆಗ್ಡೆ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನೊಂದು ಸಕ್ಕತ್ತಾಗಿರೋ ಪ್ಲ್ಯಾನ್ ತೊಗೊಂಬಂದಿದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿ ಏನಂತ ಡಿಸೈಡ್ ಮಾಡಿರ್ತೀರ. ಏನು ಗೊತ್ತಾ ಗೈಸ್, ನಾನು ಆಕ್ಸಿಡೆಂಟ್ ಆಗಿ ನನಗೆ 1 ಮಂತ್ ಆಯ್ತಾಯ್ತಾ. ಸೊ ನಾನು ಜಿಮ್ಮಿಗೆ ಹೋಗ್ತಿಲ್ಲ, ಜಸ್ಟ್ ಆಫೀಸಿಗೆ ಹೋಗ್ತಿದ್ದೀನಿ ಮತ್ತು ರಿಟರ್ನು ಬಂದು ಪಿ ಜಿಲಿ ಇರ್ತಾಯಿದ್ದೀನಿ. ಸೊ ನನಗೆ ಏನಾದರೂ ಒಂದು ವ್ಲಾಗ್ ಮಾಡಬೇಕು ಅಂತ ಅನಿಸ್ತಾಯಿತ್ತು. ಸೊ ಏನು ವ್ಲಾಗ್ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಆವಾಗ ನನಗೆ ಒಂದು ಡೇಂಜರಸ್ ಐಡಿಯಾ ಬಂತು. ಏನು ಗೊತ್ತಾ, ನಾನಿವಾಗ ಚೇತುಗೆ ಫೋನ್ ಮಾಡಿಬಿಟ್ಟು ಫುಲ್ಲು ಹಿಂಸೆ ಕೊಡೋದು. ಅಂದರೆ ಅವನು ನಾನು ಮಾತಾಡೋದಕ್ಕೆ ಕಾಲ್ ಕಟ್ ಮಾಡ್ತಾನ, ಇಲ್ಲ ನಗ್ತಾನ, ಇಲ್ಲ ಯಾವ ಥರ ರಿಯಾಕ್ಷನ್ ಮಾಡ್ತಾನೆ ಅಂತ. ಇದನ್ನು ಪಡ್ಡು ಮೇಲೆ ಪ್ರಯೋಗ ಮಾಡ್ಬೋದಿತ್ತು, ಬಟ್ ಪಡ್ಡುಗೆ ಇದೆಲ್ಲ ಇಷ್ಟ ಆಗಲ್ಲ. ಆಮೇಲೆ ಅವನಿಗೆ ವ್ಲಾಗಲ್ಲೆಲ್ಲ ಕಾಣಿಸ್ಕೊಳಕ್ಕೆ ಇಷ್ಟ ಆಗಲ್ಲ. ಸೊ ಅವನಿಗೆ ಹಿಂಸೆ ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ. ಅದಕ್ಕೆ ಈಗ ಚೇತುಗೆ ಇದ್ರ ಮೇಲೆ ಪ್ರಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ 8:48 ಆಗಿದೆ ಗಾಯ್ಸ್. ನಂಗೆ ಆಲ್ರೆಡಿ ಹೊಟ್ಟೆ ಹಸಿವಾಗ್ತಿದೆ, ಬಟ್ ಸ್ಟಿಲ್ ಓಕೆ. ಚೇತು ಕಾಲ್ ಮಾಡ್ತೀನಿ, ನೋಡೋಣ ಅವನ ರಿಯಾಕ್ಷನ್. ಅವನ ಸಾಂಗ್ ಫೋನ್ ಎತ್ತು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ, ದಯವಿಟ್ಟು ಮಾಡು. जिस व्यक्ति को कॉल कर रही है वह उत्तर. ಇನ್ನೊಂದ್ಸಲ ಟ್ರೈ ಮಾಡೋಣ. ಊಟ ಮಾಡ್ತಿರ್ಬೋದಾ? 45 ಯಾಕೋ ಫೋನ್ ಎತ್ತುತ್ತಾ ಇಲ್ಲ? ಪಾತ್ರೆ ತೊಳಿತಾ ಇದೀನಿ. ಇಷ್ಟೊತ್ತು ಅಂತ ಗೊತ್ತಿರಲಿಲ್ಲಪ್ಪ, ಒಂದು ಅಷ್ಟೇನ್ ಮಾಡೋದು. ನನಗೇನು ಬೇರೆ ಕೆಲಸಗಳಿರಲ್ವಾ? ನೀನ್ ಹೇಳಿದ್ದಕ್ಕೆ ನಾನು ಆನ್ಸರ್ ಹೇಳ್ತಾ ಇದ್ದೀನಿ. ನಾನು ಏನಕ್ಕೆ ಮಾಡಿಲ್ಲ ಅಂತ ಕ್ವಶನ್ ಮಾಡ್ತಾನ. ಅದೆಲ್ಲ ಏನಿಲ್ಲ. 7:30 ರಸ್ತೆ ಮಾಡ್ತೀನಿ ಅಂತ ಹೋಗೋದ್ರೆ 9:30 ಬಂದವ್ರೆ. ಅಕ್ಷಿ ಬರ್ತೈತಿರು. ಮತ್ತೆ ಊಟ ಊಟ ಆಯ್ತೇನೋ? ಇಲ್ಲ, ಇನ್ನು ಈ ಪಾತ್ರೆ ತೊಳಿತಾ ಇದೀನಿ. ತೊಳ್ಬಿಟ್ಟು ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಏನು ಮಾತಾಡ್ಸೋದು. ನಾನು ಆಮೇಲೆ ಊಟಕ್ಕೆ ಹೋಗ್ಬಿಡ್ತೀನಿ. ಇವತ್ತು ಟೈಮ್ ತುಂಬಾ ಐತಿ. ಕಾಲನೇ ಟೈಮ್ಗೆ ಒಂದ್ಸಲ ಗಿಫ್ಟ್ ಕೊಟ್ಟು ಬರೋಣ ಅಂತ ನಾವೆಲ್ಲ ಹೋಗ್ತಾ ಇದೀವಿ. ಸೊ ಟೈಮ್ ಮಾತಾಡೋದು ತುಂಬಾ ಐತೆ, ಹೊರಗಡೆ ಹೇಳ್ತೀನಿ. ಅಯ್ಯಯ್ಯೋ, ನೀವು ಹೊರಗಡೆ ಎಲ್ಲ ಇರ್ಬೇಡ. ಅಷ್ಟೊಂದು ತುಂಬಾ ಇದೆಯಾ ಪಾತ್ರೆ ತೊಳೆಯೋದು? ಆಯ್ತು, ಇನ್ನೊಂದ್ 2-3 ಐತೆ ಅಷ್ಟೇ. ಕೇಳಿಸ್ತಾ ಇದ್ದೆ ನಂಗೆ. ಎಲ್ಲರೂ ಕೇಳಿಸ್ಕೊತಿದಾರ? ಯಾರಿಲ್ಲ ನನ್ನ ಮೇಲದು. ಮತ್ ನೀನ್ ಯಾಕೆ ಇವಾಗ್ಲೇ ಪಾತ್ರೆ ತೊಳಿತಿದ್ಯಾ? ಮೀನ್ಸ್ ಇಲ್ಲಿ ಈ ರೂಮಲ್ಲಿ ಉಪ್ನೇ ಇರೋದು ಒಂದೇ. ಊಟ ಮಾಡ್ದಲ್ಲೇ ಪಾತ್ರೆ ತೊಳಿತಿದ್ಯಾ? ತುಂಬಾ ಕಾಣಿಸ್ತು ಅದಕ್ಕೆ. ತುಂಬಾ ಕಾಣಿಸಿದ್ರೆ ನಾವು ತೊಳೆದ್ಬಿಡ್ತೀವಿ. ಊಟ ಮಾಡ್ಬಿಟ್ಟು ಮಲ್ಕೊಡ್ತೀವಿ. ಹಂಗೆ ಬೆಳಗ್ಗೆ ಎದ್ದು ತೊಳಿಬೋದಪ್ಪ. ಬೆಳಗ್ಗೆ ತೊಳ್ಕೊಳ್ಳೋದಕ್ಕೆ ಮತ್ತೆ ಇವಾಗ ಎಷ್ಟಿದೆ ಅಷ್ಟು ತೊಳಿತಿರೋದು. ಬೆಳಗ್ಗೆ ರಾಶಿ ಆಗ್ಬಿಡತ್ತೆ. ಏನ್ ನೀನು ಸಂಸಾರ ನಡೆಸ್ತಿದ್ಯಾ? ಇನ್ನು ಮದ್ವೆನೇ ಆಗ್ಲಿಲ್ಲ, ಈಗ್ಲೇ ಈಗ್ಲೇ ಹೆಲ್ಪ್ ಮಾಡ್ತಿದ್ಯಪ್ಪ. ಸರಿ, ಅದೆಲ್ಲ ಬಿಡು, ಅದೆಲ್ಲ ಅಲ್ಲ ನನ್ನ ವಿಚಾರ. ನಾನು ಕಾಲ್ ಮಾಡಿರೋದೇನೋ ಗೊತ್ತಾ? ಗೊತ್ತು. 51 ಆಗೈತ್, ನನಗೆ ಹೊಟ್ಟೆ ಅನ್ಸಿದ್ದೆ. ಅದೇ ಈ ವಿಷಯಕ್ಕೆ ಬರ್ತೀನಿ. ನನಗೀಗ ಫಲೂದಾ, ಪಾಪ್ಕಾರ್ನ್ ಚಿಕನ್ನು ಮತ್ತೆ ಶವರ್ಮ ಅದೆಲ್ಲ ತಿನ್ಬೇಕು ಅನ್ನಿಸ್ತೈತೆ. ಆದರೆ ನನ್ನ ಹತ್ರ ದುಡ್ಡಿಲ್ಲ. ಆಮೇಲೆ ಕಾಲು ನೋವು, ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ. ಎರಡು ಒಂದು ಬೇಕ್ರೆ ನಾವು ಸೊಲ್ಯೂಷನ್ ಮಾಡಬಹುದು. ಏನು ಏನಕ್ಕೆ ಮಾಡಬಹುದು? ಇಲ್ಲಿಂದ ಏನ್ ಮಾಡ್ತೀಯಾ? ದುಡ್ಡಿಗೆ ನಾವು ಮಾಡಬಹುದು. ದುಡ್ಡಿಂದ ಮಾಡ್ಬೋದು? ದುಡ್ಡಿಗೆ ನಾವು ಮಾಡಬಹುದು, ನಡ್ಕೊಂಡು ಹೋಗೋದು ತಾವೇ ಹೋಗ್ಬೇಕು ಅಂತ. ಇಷ್ಟೆಲ್ಲ ನಾನು ತಿಂತೀನ ಪಾಪ್ಕಾರ್ನ್ ಚಿಕನ್? ಚಾನ್ಸೇ ಇಲ್ಲ. ಏಕೆ ತಿಂತೀನಿ ನಾನು ಹೊಟ್ಟೆ ಹಸ್ದಾಗ ತಿಂತೀನಿ.
ಹಾ. ಶವರ್ಮ ತಿನ್ಬಿಟ್ಟು ನೀನು ಹಂಗೆ ಕಂಟಿನ್ಯೂಸ್ ತಗೊಂತ ಅನ್ನೋದೆಲ್ಲ ಕನ್ಸು. ಯಾಕೆ ನಾನು ಹೇಳ್ತಿರೋದೇ ಶವರ್ಮ ಒಂದು, ಇನ್ನೊಂದು ಶವರ್ಮ, ಫಲೂದಾ, ಕಬಾಬು, ಹಾಗಂತದ್ ಮಾತಾಡೋ. ಆಮೇಲೆ ಅದೆಲ್ಲ ಬಿಟ್ಟು ಖಾರ ಸ್ವೀಟ್ ಎರಡು ಮಿಕ್ಸ್ ಮಾಡಿದ್ರೆ ಹೊಟ್ಟೆಗೆ ಏನಾಗುತ್ತೆ? ಇದು ವಾಸವಿ ಚಾಟ್ಸ್ ಅಲ್ಲಿ ಹೆಸರು ಕಾಳ್ದು ಇದು ಸಿಗುತ್ತಲ್ಲ, ಅವರು ಶಾಪ್ ಇಟ್ಟಿದಾರೆಲ್ಲ ಗೊತ್ತಿಲ್ಲ. ಒಂದ್ ನಿಮಿಷ ಹಂಗೆ ರಾಗು ಮಾಡ್ತೇನೆ. ಹಾ ಚೇತು, ಮಾತನಾಡುತ್ತಿರುವ ವ್ಯಕ್ತಿ ಕರೆಯನ್ನು ಫೋನ್ನಲ್ಲಿ ಅವನಿಗೆ ನಾನು ಓಲ್ಡ್ಗೆ ಹಾಕಿದ್ದಾನೆ. ಅವನಿಗೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಹೊರಗಿಂದೆಲ್ಲ ಐಟಮ್ಸ್ ಎಲ್ಲ ಜಂಕ್ ಫುಡ್ ತಿನ್ನಬಾರ್ದು ಅಂತ ಡಾಕ್ಟರು ಹೇಳಿದರು. ಮತ್ತು ಇವನು ಅಷ್ಟೇ, ಹೊರಗಿಂದ ತಿಂದರೆ ಆಯಿಲ್ ಫುಡ್ಡು, ಸ್ಕಿನ್ ಹಾಳಾಗುತ್ತೆ, ಹಂಗೆ ಹಿಂಗೆ ಅಂತ ತುಂಬ ಕೇರ್ ಮಾಡ್ತಾನೆ ಆಯಿತಾ. ಅದಕ್ಕೆ ನಾನು ಇವಾಗ ಇದೆಲ್ಲ ಒಟ್ಟಿಗೆ ಬೇಕು ಅಂತ ಹೇಳ್ತಿದ್ದೀನಿ. ಅದಕ್ಕೆ ಇವಾಗ ಅವ್ನ ರಿಯಾಕ್ಷನ್ ಏನಿರುತ್ತೆ ನೋಡೋಣ. ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಫೋನ್ನಲ್ಲಿ ಇರಿಸಿದ್ದಾರೆ. ಹೇಳೋ, ಎಷ್ಟೊತ್ತು ಹೋಲ್ಡ್ಗೆ ಹಾಕ್ತೀಯಪ್ಪ? 2 ನಿಮಿಷ ಆಗಿಲ್ಲ, 1 ನಿಮಿಷನೇ ಆಗಿಲ್ಲ. ಆಯ್ತು, ನನಗೆ ಇಷ್ಟು ತಿನ್ನಬೇಕು. ಬೇಗ ನಾಳೆ ಆಗೋದಿನ್ನಂತ. ಹಾಂ, ನಾಳೆ ಅರ್ಧ ಇಟ್ಕೊ. ನಾನು ಈಗಲೇ ತಿನ್ನಬೇಕು, ನನಗೆ ಈಗಲೇ ತಿನ್ನಬೇಕು ಅನ್ನಿಸ್ತಿರೋದು. ಲಾಜಿಕಲಿ ಮಾತಾಡು. ಒಂದ್ ಶವರ್ಮ ತಿಂದು, ಹೆಸರು ಕಾಳು ತಿಂದು, ನೀನ್ ಪಾಪ ಅನ್ಕೊಂಡ್ ತಿಂದು ಫಲೂದಾ ನನಗೆ ಆಗಲ್ಲವಾ? ಅಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ತಿನ್ನಕ್ ಬೇಕು. ನಾವ್ ಹೇಳಿದ ಸೊಲ್ಯೂಷನ್ ನಾವ್ ಹೇಳಿದ್ದೀರಿ. ಏನ್ ಸೊಲ್ಯೂಷನ್ ಹೇಳಿದ್ಯಾ? ಮಣ್ಣು ಸೊಲ್ಯೂಷನ್. ಮತ್ತೆ ಯಾರು ತಂದು ಕೊಡ್ತಾರೆ ನಂಗೆ ಈಗ ಅದನ್ನೆಲ್ಲ? ಹೋಗಿ ಕಾಲ್ ಮುರ್ಕೊಂಡಿದೀನಿ, ನಿಂಗೆ ಒಂಚೂರು ಕರುಣೆನೇ ಇಲ್ವಲ್ಲ. ನಾನೇ ಎದ್ದೋಗ್ಬೇಕಂತೆ, ನಾನೇ ಎದ್ದೋಗಿ ತಗೊಬೇಕಂತೆ. ನನಗೆ ಬೇಡವೇ ಬೇಡ, ಇವತ್ತು ನಾನು ಊಟನೂ ಮಾಡಲ್ಲ ಬಿಡು. ಆ ಟ್ಯಾಬ್ಲೆಟ್ಸ್ ಎಲ್ಲ ರಾಶಿ ಬಿದ್ದಿದ್ದಾವೆ. ಸರಿ, ಇನ್ಯಾರು ಬರ್ತಾರೆ ಹೇಳಪ್ಪ? ನನಗೆ ಆಯ್ತು, ಹೋಗ್ಲಿ. ಕ್ವಶನ್ ಹೇಳು, ಇದು ಆನ್ಸರ್ ಹೇಳು. ಏನಂತ? ಸರಿ, ಇವಾಗ ನೀನ್ ಹೋಗಲ್ಲ ಅಂತಲ್ಲ, ಸರಿ ನೀನ್ ಹೋಗ್ಬೇಡ. ಯಾರು ಬರ್ತಾರೆ? ಲಾಜಿಕ್ಕು, ಯಾರು ಬರಲ್ಲ, ನಾನು ತಿನ್ನೋದು ಇಲ್ಲ, ನಾನು ಹಂಗೆ ಇರ್ತೀನಿ. ಇವಾಗ ಪಿ ಜಿಲಿ ಏನು ಮಾಡಿರ್ತಾರೋ ನಾನು ಅದನ್ನೇ ತಿಂದು, ಅದನ್ನೂ ತಿನ್ನಲ್ಲ, ಹಂಗೆ ಮಾಡೋಗ್ತೀನಿ. ಟ್ಯಾಬ್ಲೆಟು ನುಂಗಲ್ಲ, ನೀರು ಕುಡಿಯಲ್ಲ, ಏನೂ ತಿನ್ನಲ್ಲ. ಹೋಗ್ಬಿಡು. ಎಲ್ಲಿಗೆ ಹೋಗ್ಬಿಡು ಒಂದೇ ಸಲ ಅಂದೆ. ಏನು ತಿಂದಂಗಿದ್ರೆ ಒಂದಿನಕ್ಕೆ ಏನು ಸಾಯಲ್ಲ. ಯಾಕೆ ಟೀಚರ್ ಮಾಡೋದು ಆಗ್ತಿಲ್ಲ? ನಂಗೆ ಇವಾಗ ಇಷ್ಟೆಲ್ಲ ವಿಶ್ ಲಿಸ್ಟ್ ಇಟ್ಕೊಂಡು ನನಗೆ ಪಿ ಜಿ ಮಾಡಿರೋ ತಿನ್ನೋಕೆ ಇಷ್ಟ ಇಲ್ಲ. ಮತ್ತೆ ಹೋಗು ಇವಾಗ. ಆಯ್ತು, ನಂಗೆ ದಾರಿ ಹೇಳಪ್ಪ, ಆಪ್ಷನ್ ಹೇಳು. ಸರಿ, ಏನು ಆಪ್ಷನ್ ಐತೆ? ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಕಾಲ್ ನೋವು, ನನ್ನ ಹತ್ರ ದುಡ್ಡಿಲ್ಲ, ನನಗೆ ತಿನ್ನಕ್ ಬೇಕು. ಸರಿ ಆಯ್ತು, ಆಪ್ಷನ್ ಏನು? ನೆಕ್ಸ್ಟ್ ಆಪ್ಷನ್ ಹೇಳು. ನೆಕ್ಸ್ಟ್ ಆಪ್ಷನ್, ನಾನು ಉಪವಾಸ ಮಲಗಬೇಕು, ಇಲ್ಲಾಂದ್ರೆ ನನಗೆ ಯಾರಾದರೂ ತಂದು ಕೊಡಬೇಕು. ಹೇಳಿ ನಿಮ್ಮ ಫ್ರೆಂಡಿಗೆ. ಯಾರಿದ್ದಾರೆ ಅವರು? ನೀನು ಕೇಳಿದ್ರೆ ತಂದ್ಕೊಡೋ ಮುಂದೆ. ಅದೆಲ್ಲ ಬಿಡೋ, ಇವಾಗ ನಾನು ಹೋಗ್ಲೋ ಬೇಡವೋ? ನಾನು ಕುಂಡ್ಕೊಂಡೇ ಹೋಗ್ತೀನಿ. 10 ಗಂಟೆ ಆಗುತ್ತೆ ಬಿಡು, ಅಷ್ಟೇ. ಏನಕ್ಕೆ ನಗ್ತಿರೋದು? 10 ಗಂಟೆ ಆಗುತ್ತೆ ಅಂತ. ಇಲ್ಲಿಂದ ನಾನು ದೇವಸ್ಥಾನದಲ್ಲಿ ಒಂದು ಹೆಜ್ಜೆ ಮೇಲೊಂದು ಏನೋ ಅಂತಾರಲ್ಲ, ಭವನ ಮನೆ ಹತ್ರ ಇದ್ದಾನೆ. ಕರೆಸ್ಕೋ. ಅದೆಲ್ಲ ಬಿಟ್ಟಾಕಿ ನಾನು ಕೇಳಿದ್ದಕ್ಕಷ್ಟೇ ಆನ್ಸರ್ ಮಾಡು. ಏನಂತ? ಇವಾಗ ನಾನು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗಿ ಅದನ್ನೆಲ್ಲ ತಿನ್ಕೊಂಡು ರೋಡ್ ಫುಲ್ಲು ತಿನ್ಕೊಂಬರಲ್ಲ. ಪಿ ಜಿಗೆ ಬಂದು ತಿನ್ನೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಇಲ್ಲ, ಬಂದ್ಬಿಡ್ಬೇಕು. ಅಲ್ಲೇ ಒಂದು ನಮ್ದೆಲ್ಲ ಗೊತ್ತಂದ್ರೆ ಮುಗೀತಲ್ಲ. ನಾನು ಫಸ್ಟ್ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಅನ್ನೋದು ಬೇಕಲ್ಲ, ಒಂದೊಂದು ಹೆಜ್ಜೆ ಇಟ್ಕೊಂತ. ನೋಡು, ಪ್ರಾಕ್ಟಿಕಲ್ ಇರೋದು ಒಂದು ಹೋಗ್ಬೇಕು, ಇಲ್ಲ ಬರಕ್ ಹೇಳೋದು. ಇಲ್ಲ ಅಂದ್ರೆ ನೀನು ಆರ್ಡರ್ ಮಾಡಬೇಕು. ಯಾಕೆ ಅದೆಲ್ಲ ನೀನ್ ಬೇಕಾಗಿರೋಲ್ಲ ಆರ್ಡರ್ ಸಿಗತ್ತ? ಅದಕ್ಕೆ ರೀಪ್ಲೇಸ್ ಮಾಡೋ ಅಂಥದ್ದು ಕೊಡ್ಸಿದ್ರು ಏನು ಪರವಾಗಿಲ್ಲ. ಒಟ್ನಲ್ಲಿ ನಾನು ತಿನ್ಬೇಕು. ಏನು ಅಂತದ್ದು? ಪಾಪ್ಕಾರ್ನ್ ಚಿಕನ್ ಬದಲು ಫ್ರೈಡ್ ಚಿಕನ್ ಆರ್ಡರ್ ಮಾಡ್ಬೋದು. ಎರಡು ಒಂದೇನೆ. ಅದನ್ನ ಆರ್ಡರ್ ಮಾಡ್ಬೋದು. ಅಷ್ಟೇ, ಅದನ್ನು ಆರ್ಡ್ರ್ ಮಾಡ್ಬೋದು. ಇಲ್ಲಾಂದರೆ ನಂಗೆ ವಿಧಾತ್ರಿ ಭವನಲ್ಲಿ ಆ ಪನ್ನೀರ್ದು ಕರ್ರಿ ಸಿಗುತ್ತಲ್ಲ, ಅದು. ಯೋಚನೆ ಮಾಡ್ತಾವನೆ. ನಿನಗೆ ಹಾಡು ಹೇಳು ಅಂತ ಹೇಳಲಿಲ್ಲ, ನನ್ನ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡು ಅಂತ ಹೇಳಿದ್ದು.
ನಿನಗೆ ಒಂದು ಆಪ್ಷನ್ ಕೊಡ್ತೀನಿ. ಇದಿಷ್ಟು ನಾನೇ ನಡ್ಕೊಂಡು ಹೋಗಿ ಅದನ್ನೆಲ್ಲ ತೊಗೊಂಬಂದು ತಿನ್ಲ, ಇಲ್ಲ ನೀನೇ ಅಲ್ಲೇ ಕುತ್ಕೊಂಡು ನಾನು ನಡ್ಕೊಂಡು ಹೋಗ್ದಿದ್ದಂಗೆ ಅಲ್ಲಿಂದಾನೇ ಆರ್ಡ್ರ್ ಮಾಡಿ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ನಮ್ಮ ಪಿ ಜಿಲೇ ಮಾಡಿರ್ತಾರೆ. ಪನ್ನೀರ್ ಗ್ರೇವಿ ಮಾಡಿ ಸಾಕು. ಏನು ನೋಡಿದ್ದೆ ನೀನು? ಯಾವುದು? ಏನೋ ಯಾವ್ದು ನೋಡಿದ್ಯಾ? ಇನ್ಸ್ಟಾಗ್ರಾಮಾ? ಮಣ್ಣು. ಮತ್ತೆ ಯಾವ್ದನ್ನು ನೋಡು. ಎಲ್ಲಿ ಕಳ್ಸಿದ್ಯಾ? ಐಫೋನಿಗೆ ಬೇಡ, ಇದಕ್ಕೆ ಕಳಿಸು. ಶೆಕೆ ಏನಿಲ್ಲ, ಅದು ಸುಮ್ಮನೆ ಅದು ಯೂಸ್ ಮಾಡಲ್ಲ ನಾನು. ನೀನು ಕಳ್ಸ. ನಾನು ಹೇಳೋದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮಾತಾಡ್ತಾನೆ. ಏನಿದು? ಯು ವಿಲ್ ಲವ್ ಪೇರಿಂಗ್ ಇಟ್ ವಿತ್ ಪನ್ನೀರ್ ಟಿಕ್ಕಾ ಮಸಾಲ. ನಾನು ಕೇಳಿದ್ದೇನು ನಿನಗೆ? ಪನ್ನೀರ್ ಟಿಕ್ಕಾ ವಿಧಾತ್ರಿ ಭವನಲ್ಲಿ ಸಿಗೋದು ಇದಲ್ಲ. ಅದರಲ್ಲೇ ಹೇಳ್ತಾ ಇರೋದು. ಏನು ಈಗ ಆರ್ಡರ್ ಮಾಡ್ತೀಯಾ? ನಾನು ಹೇಳ್ತಾರೆ ವಿಧಾತ್ರಿ ಭವನ ಇದು ಅಂತ. ಹಿಂಗಿರ್ಲಿಲ್ಲ ಅವತ್ತು ನಾವು ತಿಂದಾಗ. ಅದರಲ್ಲೇ ಬಿರಿಯಾನಿ ಪನ್ನೀರ್. ವಾವ್, ಎಷ್ಟು ಚೆನ್ನಾಗಿದೆ. ಎಷ್ಟು ರೂಪಾಯಿ ಅಂತ ನೋಡು. ನೋಡಲ್ಲೇ ಇತ್ತು ಪಕ್ಕದಲ್ಲಿ. 214 ರೂಪಾಯಿ. ಆರ್ಡರ್ ಮಾಡ್ತೀಯಾ? ಅದೊಂದೇ ಸಾಕಾ? ಆಮೇಲೆ ರೈಸ್ ಐಟಮ್ಸ್ ಬೇಕು. ರಸಮಲೈ ತಿಂದೆ ಎಷ್ಟು ದಿನ ಆಗೋಯ್ತು ಮಾರ್ಯ. ಹೇಳು, ಹೊಟ್ಟೆ ಹಸಿದೆ ನಾನು. ಏನ್ ಮಾಡ್ತಿದ್ಯಾ? ಅದನ್ನ ಮಾಡ್ತಾ ಇದ್ದಾರೆ. ಒಂದೇ ಸಾಕಾ? ಹೋಯ್ ಆರ್ಡರ್ ಮಾಡ್ಬೇಡ. ಏನೇನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದು. ಮಾಡ್ಬೇಡ. ಏನೇನ್ ಮಾಡ್ತಿದ್ಯಾ? ದುಡ್ಡಿಲ್ಲ ಅಂತಿದ್ದೆ. ಇವಾಗ ಕೇಳಿದ್ದೆಲ್ಲ ಆರ್ಡರ್ ಮಾಡಕ್ ಹೋಗ್ತಿದ್ಯಾ? ಇಲ್ಲ. ಏನೋ ಊಟಕ್ಕೆ ಅಂತ ಅಷ್ಟೇ. ಯಾಕೆ ಮೆಸೇಜ್ ಹಾಕಿದ್ಯಾ? ವೆಜ್ ಫ್ರೈಡ್ ರೈಸು, ಜೀರಾ ರೈಸು. ಇವಾಗ ಏನೇನು ಆರ್ಡರ್ ಮಾಡ್ತೀಯಾ? ಇವಾಗ ಫೋಟೋಸ್ ಕಳಿಸಿದ್ಯಲ್ಲ, ಅದಷ್ಟು ಆರ್ಡರ್ ಮಾಡ್ತೀಯಾ? ಅಲ್ಲ, ಗ್ರೇವಿ ಮತ್ತು ಒಂದು ನಿಮಿಷ. ಗ್ರೇವಿ, ರೋಟಿ, ಜೀರಾ ರೈಸು, ಮತ್ತು ನಾನು ಇದು ಹೇಳಿದ್ನಲ್ಲ ರಸಮಲೈ. ಆರ್ಡ್ರ್ ಮಾಡಿಬಿಟ್ಟಿಯಾ? ಬೇಡ ಬಿಡು. ಏನು ಬೇಡ ನನಗೆ. ನಂಗೇನು ಬೇಡ ಗೈಸ್, ನಂಗೇನು ಬೇಡ. ನಾನು ಪಿ ಜಿಲ್ ಮಾಡಿರೋದೇ ತಿಂತೀನಿ, ಒಪ್ಕೊಂಡ್ಬಿಡ್ತೀನಿ ಬೇಡ ಅಂತ. ಎಲ್ಲರೂ ಆರ್ಡ್ರ್ ಮಾಡಿಬಿಟ್ರೆ ಆಮೇಲೆ. ಹಲೋ, ನಂಗೆ ಆ್ಯಕ್ಚುಲಿ ಏನು ಬೇಡವೋ ಬೇಡ. ಪಿ ಜಿಲೇ ಮಾಡಿದ್ದಾರೆ, ಅದನ್ನೇ ತಿಂತೀನಿ ನಾನು. ಆವಾಗಲೇ ಅಂದೆ, ಇವಾಗ ತಿನ್ಬೇಕು ಅನ್ಸುತ್ತೆ, ಇವಾಗ ಹೋಗಿ ತಿಂತೀನಿ. ಏನಕ್ಕೆ ನಗ್ತಾ ಇರೋದು? ಏನಕ್ಕೆ ನಗ್ತಿರೋದು? ಮನೇಲಿದ್ದಾನ ಅವನಿಗೆ ಹೇಳಕ್ಕಾಗ್ತಿಲ್ಲ.
ಅಯ್ಯೋ ಅಯ್ಯೋ ಇನ್ನೂ ಎಷ್ಟೊತ್ತಾಗುತ್ತೆ ನೀನು ಆಚೆ ಬಂದು ಮಾತಾಡೋಕ್ಕೆ? ಊಟ ಮಾಡಿ ಹೊರಡಬೇಕು. ಇಟ್ಸ್ ಓಕೆ. ನಾನು ಇಷ್ಟೊತ್ತು ಮಾಡಿದ್ದು ನಿನಗೆ ತಮಾಷೆಗಾಗಿ. ಈಗ ಬೇಗ ಹೇಳು. ನಾನು ಸುಮ್ಮನೆ ಹೇಳಿದ್ದು. ಸರಿ. ಸುಮ್ಮನೆ ಹೇಳಿದ್ದು, ಸೀರಿಯಸ್ ಆಗಿ ನಂಗೇನು ಬೇಡ. ನಾನು ಇವಾಗ ಪಿಜಿಲ್ ಮಾಡಿರ್ತಾರೆ ಅದನ್ನೇ ಹೋಗಿ ಊಟ ಮಾಡ್ತೀನಿ. ಕಳ್ಸಿ ನೋಡು. ನಿಜವಾಗ್ಲೂ ಬೇಡ, ಮತ್ತೆ ಮಾಡ್ಗಿಡಿಯ ಚೇತು. ಓಯ್ ಓಯ್, ನೀನು ಆರ್ಡ್ರ್ ಮಾಡ್ತೀಯಲ್ವ ಅಂತ ಟೆಸ್ಟ್ ಮಾಡೋಕ್ಕೆ ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಮಾಡಿದ್ದು. ಇವನು ಆಲ್ರೆಡಿ ಪನ್ನೀರ್ ಟಿಕ್ಕಾ ಮಸಾಲ, ಜೀರಾ ರೈಸು, ರೋಟಿ ಎಲ್ಲನೂ ಆರ್ಡರ್ ಮಾಡಿಬಿಟ್ಟಿದ್ದಾನೆ. ಹೌ ಸ್ವೀಟ್. ಎಲ್ಲ ಮಾಡು. ಎಲ್ಲ ಮಾಡು. ನೀ ಕೇಳಿದ ತಕ್ಷಣ ಆರ್ಡರ್ ಮಾಡ್ತಿದ್ಯಲ್ಲ, ಖುಷಿ ಆಯ್ತು. ಸುಮ್ಮನೆ ಯೋಚನೆ ಮಾಡ್ತಾ ಇದ್ನಾ, ಬೋರ್ ಆಗ್ತಿತ್ತು ನನಗೆ. ಜಿಮ್ಮಿಗೆ ಹೋಗಿದ್ರೆ ಜಿಮ್ಮಿಂದ ಬಂದಾದ್ಮೇಲೆ ಊಟ ಮಾಡ್ತಿದ್ದೆ, ಮಲಗ್ತಿದ್ದೆ. ಆದರೆ ಇವಾಗ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತಲ್ಲ, ಬೋರ್ ಆಗುತ್ತಲ್ಲ, ಅದಕ್ಕೆ ಮಾತಾಡ್ತೆ. ಹೆಂಗಿತ್ತು? ಟೈಮ್ ಪಾಸ್ ಅಲ್ಲ, ಟೈಮ್ನ ಎಷ್ಟು ಚೆನ್ನಾಗಿ ತಗೊಂಡೋಗಿದ್ದೀನಿ. ಇಷ್ಟೊತ್ತವರೆಗೂ ಮಾತಾಡಿದ್ದು ಹಿಂಗೆ ಕೇಳ್ತೀನಿ ಅಂತ ಅನ್ಸಿತ್ತ. ಹಾಂ, ನಿಂಗೆ ಏನು ಅನಿಸ್ತು? ಹಂಗಲ್ಲ, ಒಂದೇ ಸಲ ನಾನು ಅಷ್ಟೆಲ್ಲ ತಗೊಂಡು ತಿಂತಿದ್ನಾ? ನನಗೆ ಗೊತ್ತ, ಅದನ್ನ ಆಕ್ಚುಲಿ ಅವಾಗ ನನ್ ಕೈಲೇ ಆಗಿದ್ದೀನಿ ತಾಂತಿ ಅಂತ ಕೇಳಿದ್ದೆ. ಸರಿ, ನಂಗೆ ನಿಜವಾಗ್ಲೂ ಹೊಟ್ಟೆ ಹಸಿತೈತೆ. ನನ್ನ ಮೇಲೆ ಊಟ ಮಾಡ್ಕೊಂಡ್ಬರ್ತೀನಿ. ಬಾಯ್. ಇಷ್ಟೆಲ್ಲ ತೆಗ್ಸ್ಬಿಟ್ಟು ಇದ್ರಲ್ಲೇ ಖುಷಿ ಪಡೋ. ಇಲ್ಲಪ್ಪ, ಬೇಡಪ್ಪ. ಬಾಯ್. ಸರಿ ಸರಿ, ಬಾಯ್. ಗಾಯ್ಸ್, ಅವನಿಗೆ ಹಿಂಸೆ ಕೊಡೋಣ ಅಂತ ಹೋಗಿ ಅವಳೇ ನನಗೆ ಹಿಂಸೆ ಕೊಡೋ ಥರ ಆಗ್ಬಿಡ್ತಲ್ಲ ಗಾಯ್ಸ್. ಫೈನಲಿ ಪಾಪ ಏನೇನೋ ತಿನ್ನಬೇಕು ಅಂತ ಅನ್ಸೋದಕ್ಕೆ ಆಲ್ರೆಡಿ ಆರ್ಡರ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ದ. ಖುಷಿ ಆಯಿತು. ಐ ಹೋಪ್ ಈ ವಿಡಿಯೋನ ನೀವೆಲ್ಲರೂ ನೋಡ್ಕೊಂಡು ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು.